ಊರಾಗ ಪುರಾಣ ಗಟ್ಟಿಗಳ ತಿರ್ತಾವ್ ಕೊಟ್ಟೈತಿ ನೋಡಿದಿಲ್ಲ. ಕೂತಿರ್ತಾರ ಒಂದು 10-20 ಮಂದಿ, ಇಡೀ ಊರು ಪುರಾಣವ ಅವ ಹಂಗ ಅತಿ ಓದು ಹಾದ ಇವ ಓದು ಹಾದ ಹಂಗಾತು ಇವ ಯಾರ್ದಾರು ಒಬ್ಬರದಾರ ಚಲೋ ಚರ್ಚೆ ಮಾಡಿರ ಹೇಳ. ಅಷ್ಟು ಅನ್ನೋದ್ರಾಗ ಒಬ್ಬ ಅವರ ಕರಿಲಾಕ್ ಬರ್ತಾನ, ಕಾಕ ಮನ್ಯಾಗ ಕರ್ದಾರ್ನಿ ಅನ್ನ. ಕಾಕ ಎದ್ದು ಹೊಂಟ್ನೆಲ್ಲ ಕುಂತವ್ರು ಇವನ ಏನು ಬಾಂಡ ಸುಳಿ ಮಗ ಇವ ಚಲೋ ಐತಿವಿ ಇವನು ಅವನ. ಇವ್ರು ಯಾರು ಕುಂತವ್ರು ಎಷ್ಟೊತ್ತನ ಇವ್ರು ಕೂಡ ಇದ್ದವ ಅಂದ್ರ ಅವನು ಬಿಡಂಗಿಲ್ಲ ಅಂತಿವ್ರು. ಅಂದ್ರ ನಮ್ಗೆ ಎದ್ರೊಳಗೆ ರುಚಿ ಐತಂತ ನಾ ಯಾರ್ದಾರ ಹೇಳಿಲ್ಲ, ಮತ್ತೆ ಎಲ್ಲ ನಿಮ್ದ ಹೇಳಕತ್ತೇನೆ. ನಮ್ದ ಇದು ಕತಿ, ನಮ್ದ ಕತಿ ಇದು. ಮತ್ ಇದು ಮಾಡೋಕ್ಕಿಂತ ಹೋಗಿ ಹೊಲ್ದಾಗಿಟ್ಟು ಏನ್ರ ಮಾಡಿದ್ರೆ ಹಾಕಿದ್ದಿಲ್ಲ ತಿಳಿ ಎತ್ತ ಹಾಕಿಲ್ಲ ಯಾರು ಮಾಡೋರು ಸಿಗಲ್ಲ. ಆ ಕಡೆ ಹಾಕಿಲ್ಲ ಖಂಡಿತ ಕೆಲಸ ಮಾಡಕ ಯಾರು ಸಿಗ್ತಾ ಇಲ್ರಿ. ಮತ್ ನಿನ್ನ ಏನು ಮಾಡ್ಬೇಕು? ಇದು ಮನ್ಯಾಗ ಎಷ್ಟು ಮಂದಿ ಇದ್ರಿ? 10-12 ಮಂದಿ ಐತಿ ಮನ್ಯಾಗ, ಹೆಂಡಿ ಕೆಲಸ ಮಾಡೋರು ಇಲ್ಲ ಅಂತ. ಮತ್ ಇವ್ರನ್ನೇನು ಉಪ್ಪಿನಕಾಯಿ ಹಾಕೋದ ಅಡ್ಡ ಉದ್ದ ಹೋಗಿ ಈಗಿದ್ದವ್ರ ಮನೇನು ಅಲ್ಲ, ಇದ್ದವ್ರ ಮಾಡ್ಬೇಕು. ನಿಮ್ಗೆ ಹೇಳಿ ಇವತ್ತು ಸಹಿತ ನನ್ನ ಹತ್ರ 15-3 ಆಕಳದವ. ನಿಮ್ ಇಡೀ ಊರಾಗ ಕುಡಿದ್ರೆ ಇಷ್ಟು ಆಕಳ ಕಂಡಂಗಿಲ್ಲ. ಒಂದು ಆಕಳ ಮೇಯಾಗ ಎಲು ಕಂಡ್ರ ನಿಮಗ್ ನಾ ಎಲು ತೋರಿಸಿದ್ರಿ ಅಂದ್ರೆ ನಿಮಗ್ ನಾ ಪ್ರಶಸ್ತಿ ಕೊಡ್ತೇನೆ. ಎಲ್ಲಾನು ಗಟ್ಟುಮುಟ್ಟಾಗಿ ಎಲು ಕಾಣ್ಲಾರ್ದಂತ ಆಕಳುಗಳು ಅದಾವ. ಆಳುಗಳು ರಾತ್ರಿ ಓಡು ಆದ್ರಂದ್ರೆ ಮುಂಜಾನೆ ಎದ್ದು ಸಗಣಿ ತೆಗಿಯಕ್ ಹೋಗಿರ್ತೀವಿ ನಾವು. ಹಾಲು ಹಿಂಡ್ತೀವಿ ನಾವು, ಮೇಮ್ಯಾಗ ಕೈ ಆಡಿಸ್ತೀವಿ. ಹಿಂಗೆ ಕೊಟ್ಟಿಗೆ ವಾದಿವಿ ಅಂದ್ರೆ ದನಗಳಿಗೆ ಓಡಿ ಬರ್ತಾವ ನಮ್ಮ ಹತ್ರ. ನಿಮ್ಮ ಮನ್ಯಾಗ ನೀವು ಮನ್ಯಾಗ ವಾದ್ರಿ ಅಂದ್ರೆ ಜಿಟಿಗೆ ಗಾಲ್ ಕೊಟ್ಟು ಯಾವಾಗ ಸನಿಯಾಗ ಬಂದಾನು ಜಾಡಿಸಿ ವಾದ್ಯಾನು ತಯಾರಾಗಿರ್ತೈತಿ. ಇವ ಊಟಕ್ಕೆ ಕಟ್ಟು ಹೋಗ ಮುಂದೆ ಮಗ 8 ದಿವಸ ದಿನ ಬಂದಿಲ್ಲ ಅಂತಿರ್ತೈತದು. ಒಕ್ಕಲಿಗೆ ಇವ್ರಿಗೇನು ಒಕ್ಕಲಿಗೆ ಅಂತಾರೆ, ಒಕ್ಕಲ್ತನ ಅಂತಾರೆ. ದನಗಳ ಮ್ಯಾಗ ಪ್ರೀತಿ ಬೇಡ, ಮನುಷ್ಯರ ಮ್ಯಾಗ ಪ್ರೀತಿ ಬೇಡ. ಮನ್ಯಾಗ ವಾದ ಕೂಡಲೇ ಹೆಂಡ್ತಿಗೂ ಹಂಗಿರ್ತೈತಿ, ಗಂಡ ತಿನ್ನಾಕ ಕುಂದಿರ್ತೈತಿ, ಸುಮ್ಮನೆ ತಿನ್ನಂಗಿಲ್ಲ. ಬಡ 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 ಬಡಬಡಿಸ್ತಿರ್ತೈತಿ. ಇದ್ರಾಗ ಇದು ಇಲ್ಲ, ಅದ್ರಾಗ ಅದು ಇಲ್ಲ, ಇದು ಉಪ್ಪನ್ನ ಇಲ್ಲ, ಖಾರನ ಇಲ್ಲ. ನಿಮ್ಮ ಅಪ್ಪ ಇದನ್ನ ಕಲಿಸಿದ್ನ ನಿನಗ, ನಿಮ್ಮವ್ ಇದನ್ನ ಮಾಡಕ್ ಹೇಳಿದ್ನ ನಿನಗ ಅನ್ನೋ ನಾ ಅಂತ ಲಗ್ನ ಮಾಡ್ಕೊಂಡಿನ ಬಾಂಡನಿನ್ನ ನೀವು ಅಂತಾನು ಅನ್ಕೋತಾನ. ಆಕಿ ಅಂತಾಳೆ ಹಿಂಗ್ಯಾಕ್ ಬೈತೀರಿ ಅಂತ. ಮತ್ ಬರೇ ಮೊಬೈಲ್ ಕಡೆ ನೋಡ್ಕೊತ ಅಡಿಗೆ ಮಾಡಿದ್ರೆ ಇಂಥದ ಅಡಿಗೆ ಆಗುದು ಅಂತ ಮಾತಾಕಿಗೆ. ಆಕಿ ಅಂತಾಳ ನೀವು ನೋಡ್ರಿ ಉಣ್ಣಾಕ್ ಕೂತೀರಿ ಅಂದಾಗ ಸಾರು ಕಲಸ್ಕೊಳ್ಬಿಟ್ಟು ನೀರ್ ಹಾಕೊಳಕ್ ಹಚ್ತಿರಲ್ಲ ಮೊಬೈಲ್ ಗದ್ದಲ್ದಾಗ, ಅದಂಗ ರುಚಿ ಆಕೈತೆ ಅಡಿಗೆ ಅಂತ ಆಕೆ ಎರಡು ಅವ ಎರಡು. ಹ್ಯಾಂಗ ಮಕ್ಕಳಿಗೆ ಸಂಸ್ಕಾರ ಮಾಡೋರು, ಹ್ಯಾಂಗ ಒಕ್ಕಲಿಗರು ಮನೆಯಾಗ